ಶಾಸಕರನ್ನ ಮತ್ತು ಸಚಿವರುಗಳನ್ನ ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ರು. ಬಹಳ ಮುಖ್ಯವಾಗಿ ಏನು 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ, ವಿಶೇಷವಾಗಿ ಅದರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನ ಮಾಡಿದ್ದೇವೆ. ಮತ್ತು ಅದರಲ್ಲಿ PWDಗೆ ಎಷ್ಟು ಹಣ ಕೊಡಬೇಕು ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಕೊಡಬೇಕು ಮತ್ತು ಶಾಸಕರ ಡಿಸ್ಕ್ರಿಷನ್ಗೆ ಎಷ್ಟು ಕೊಡಬೇಕು ಹಾಗೆ ಅಂತೇಳಿ ಅದನ್ನೆಲ್ಲ ಚರ್ಚೆ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು ಅಂತೇಳಿ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಶಾಸಕರಲ್ಲಿ ನಾವೆಲ್ಲ ಒಟ್ಟಿಗೆ ಸಂಯಮದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ಅಭಿವೃದ್ಧಿ ದೃಷ್ಟಿಯಿಂದ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸರ್, ಆಡಳಿತ ಪಕ್ಷದ ಶಾಸಕರ ಸಭೆಯನ್ನು ಮಾತ್ರ ಮಾಡ್ತಿರೋದು, ವಿಪಕ್ಷ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು JDSನ ಎರಡೂ ಪಕ್ಷದ ಶಾಸಕರು ಕೂಡ 224 ಜನರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕೇವಲ ಆಡಳಿತ ಪಕ್ಷದ ಶಾಸಕರ ಸಭೆ ಕರೆದು ಅವ್ರಿಗಷ್ಟೇ ಅನುದಾನ ಕೊಡೋದು ಎಷ್ಟು ಮಾತ್ರ ಸರಿ ಅನ್ನುವಂಥ ಪ್ರಶ್ನೆ ಇಲ್ಲ. ಅದು ಅನುದಾನ ಕೊಡೋದ್ರಲ್ಲಿ ಅವರು ಹೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು. ಹಿಂದೆ 25 ಕೋಟಿನೋ 30 ಕೋಟಿನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಆಡಳಿತ ಪಕ್ಷದವರು ಸ್ವಾಭಾವಿಕವಾಗಿ ಸರ್ಕಾರ ನಡೆಸ್ತಕ್ಕಂಥದ್ದು, ಅದಕ್ಕಾಗಿ ಅವ್ರನ್ನ ಕರೆದು ಮಾತಾಡಿದ್ದಾರೆ. ಅನುದಾನ ಕೊಡೋದ್ರಲ್ಲಿ ನಾವು ಏನು ಹಿಂದೆ ಬೀಳೋದಿಲ್ಲ ಅಂತ ಹೇಳಿದ್ದಾರೆ. ಅನುದಾನ ಮತ್ತೆ ಅಭಿವೃದ್ಧಿಗೆ ಅಷ್ಟೇ ಸೀಮಿತ ಆಗಿದ್ದ ಈ ಸಭೆ ಇಲ್ಲ ರಾಜಕೀಯ ಏನು ನಾವು ಮಾತಾಡಿ ನಾವು ಬರೀ ಅನುದಾನ ಮತ್ತು ಅಭಿವೃದ್ಧಿ, ಒಗ್ಗಟ್ಟು ಇದರ ಬಗ್ಗೆ ಮಾತಾಡಿದ್ವಿ. ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ನಮಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದು ಜೊತೆಗಿದ್ದು, ಆದರೆ ಕಾಂಗ್ರೆಸ್ ನಮ್ಮ ಜೊತೆಗಿರಲಿಲ್ಲ. ನೋಡಿ, ಅವರೇ ನಮ್ಮನ್ನ ಬೇರೆ ಮಾಡಿಬಿಟ್ರು. ಪ್ರಧಾನಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ಮಾತಾಡಬೇಕು. ಇವತ್ತು ನಾವು ಆಪರೇಷನ್ ಸಿಂಧೂರ ಇರ್ಬೋದು ಅಥವಾ ಹಿಂದೆ ಯುದ್ಧಗಳು ನಡೆದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರನ್ನ ವಾಜಪೇಯಿ ಅವರು ಏನಂತ ಕರೆದಿದ್ರು, ದುರ್ಗೆ ಅಂತ ಕರೆದಿದ್ರು, ಹೌದಲ್ವಾ? ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ದೇಶದ ರಕ್ಷಣೆಗೆ ಎಲ್ಲರೂ ಪಕ್ಷಾತೀತವಾಗಿ, ಇದರಲ್ಲಿ ಪಕ್ಷ ನೋಡೋದಿಲ್ಲ, ದೇಶದ ರಕ್ಷಣೆಗೆ ಪಕ್ಷ ನೋಡ್ತಾರೆ ಯಾರಾದ್ರೂ. ಅದಕ್ಕಾಗಿ ಪ್ರಧಾನಮಂತ್ರಿಗಳು ಕೂಡ ನಮ್ಮನ್ನು ವಿಶ್ವಾಸಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ಅಥವಾ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡೇ ಮಾತನಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.